ನಮಸ್ಕಾರ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. IPL 2026ರ ಆ ರೋಚಕ ಮ್ಯಾಚ್ ಸೋಲಿನ ಸುಳಿಯಿಂದ ಅದ್ಭುತವಾಗಿ ಪಾರಾಗಿ RCB ಪ್ಲೇಆಫ್ಗೆ ಲಗ್ಗೆ ಇಟ್ಟಿದೆ. ಮಾಡು ಇಲ್ಲವೇ ಮಡಿಯಂತಿದ್ದ ಈ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ RCB ಹೇಗೆ ಗೆದ್ಕೊಳ್ತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನೇ ನಾವಿಂದು ಬಿಚ್ಚಿಡ್ತಾ ಇದ್ದೀವಿ. ಹಾಗಾದ್ರೆ RCB ತನ್ನ ಪ್ಲೇಆಫ್ ಸ್ಥಾನವನ್ನ ಹೇಗೆ ಭದ್ರಪಡಿಸ್ಕೊಂಡಿತು, ಪಂಜಾಬ್ ತಂಡವನ್ನ ಟೂರ್ನಿಯಿಂದಲೇ ಹೊರಹಾಕಿದ ಆ ರೋಚಕ ಹೈ ವೋಲ್ಟೇಜ್ ಕ್ಷಣಗಳು ಯಾವುವು, ಬನ್ನಿ ಡೀಟೇಲ್ ಆಗಿ ವಿಶ್ಲೇಷಿಸೋಣ. ಧರ್ಮಶಾಲಾದ ಸುಂದರವಾದ HPCA ಸ್ಟೇಡಿಯಂನಲ್ಲಿ ನಡೆದ ಈ ಪಂದ್ಯದಲ್ಲಿ RCB ಭರ್ಜರಿ 23 ರನ್ಗಳ ಜಯ ಸಾಧಿಸಿದೆ. ಈ ಮ್ಯಾಚ್ ನಮಗೆ ಕ್ರಿಕೆಟ್ನ 2 ವಿಭಿನ್ನ ಮುಖಗಳನ್ನು ತೋರಿಸ್ಕೊಡ್ತು. ಮೊದಲಿಗೆ RCB ಬ್ಯಾಟರ್ಗಳ ಅಬ್ಬರ, ಆಮೇಲೆ ಕೊನೆಯ ಕ್ಷಣದವರೆಗೂ ನಡೆದ ಪಂಜಾಬ್ ತಂಡದ ಆ ನಡುಕ ಹುಟ್ಟಿಸುವ ಹೋರಾಟ. ಮೊದಲಿಗೆ RCB ಕಲೆ ಹಾಕಿದ ಆ ಬೃಹತ್ ಮೊತ್ತದ ಬಗ್ಗೆ ನೋಡೋಣ. 222 ಫಾರ್ 4. ಈ ನಂಬರ್ ನೋಡಿದಾಗಲೇ ಗೊತ್ತಾಗತ್ತೆ ಇದು ಸಾಧಾರಣ ಸ್ಕೋರ್ ಅಲ್ಲ ಅಂತ. ಈ ಬೃಹತ್ ಸ್ಕೋರ್ ಇಡೀ ಪಂದ್ಯದ ಗತಿಯನ್ನೇ ಕಂಟ್ರೋಲ್ ಮಾಡೋಕೆ RCBಗೆ ಒಂದು ಭದ್ರವಾದ ಕೋಟೆಯನ್ನೇ ನಿರ್ಮಿಸಿಕೊಡ್ತು. ಈ ಕೋಟೆಗೆ ಭದ್ರವಾದ ಬುನಾದಿ ಹಾಕಿಕೊಟ್ಟಿದ್ದು ವಿರಾಟ್ ಕೊಹ್ಲಿ ಮತ್ತು ದೇವದತ್ ಪಡಿಕ್ಕಲ್. ಅವರಿಬ್ಬರು ಕೇವಲ 41 ಎಸೆತಗಳಲ್ಲಿ 76 ರನ್ಗಳ ಬಿರುಸಿನ ಜೊತೆಯಾಟವಾಡಿ ಮುಂದಿನ ಬ್ಯಾಟರ್ಗಳಿಗೆ ಮುಕ್ತವಾಗಿ ಬೀಸಲು ಒಂದು ಪರ್ಫೆಕ್ಟ್ ವೇದಿಕೆ ಸೃಷ್ಟಿಸಿದ್ರು. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕವಾದ ವಿಚಾರ ಅಂದ್ರೆ ಈ ಸಾಮೂಹಿಕ ಬ್ಯಾಟಿಂಗ್ ಪವರ್. ಕೊಹ್ಲಿ ಮತ್ತು ಪಡಿಕ್ಕಲ್ ವೇದಿಕೆ ಸೃಷ್ಟಿಸಿದ್ರೆ, ವೆಂಕಟೇಶ್ ಅಯ್ಯರ್ ರನ್ವೇ ಟ್ರೈನ್ ತರಹ ಅಬ್ಬರಿಸಿದ್ರು. ಇಲ್ಲಿ ಅವರ ಪ್ರಾಬಲ್ಯ ಎಷ್ಟು ದೊಡ್ಡದಿತ್ತು ಅನ್ನೋದನ್ನ ನಾವು ಸ್ಪಷ್ಟವಾಗಿ ಗಮನಿಸಬಹುದು. 1 ವರ್ಷದ ನಂತರ IPLನಲ್ಲಿ ಸಿಕ್ಕ ಅವಕಾಶವನ್ನ ವೆಂಕಟೇಶ್ ಅಯ್ಯರ್ ಎರಡೂ ಕೈಗಳಿಂದ ಬಾಚಿಕೊಂಡ್ರು. ಆರಂಭದಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿದ್ರೂ ಆಮೇಲೆ ಬರೋಬ್ಬರಿ 8 ಬೌಂಡ್ರಿ ಹಾಗೂ 4 ಸಿಕ್ಸರ್ಗಳನ್ನ ಸಿಡಿಸಿ 40 ಎಸೆತಗಳಲ್ಲಿ ಅಜೇಯ 73 ರನ್ ಗಳಿಸಿ ಮಿಂಚಿದ್ರು. ವಾಟ್ ಅನ್ ಇನ್ನಿಂಗ್ಸ್! ಹಾಗಾಗಿ ಈ ಪಂದ್ಯದ ಟರ್ನಿಂಗ್ ಪಾಯಿಂಟ್ ನಮಗೆ ಇಲ್ಲಿಯೇ ಅರ್ಥವಾಗುತ್ತೆ. RCB ತಂಡದ ಟಾಪ್ ಆರ್ಡರ್ ನೀಡಿದ ಭದ್ರವಾದ ಆರಂಭ ಎಲ್ಲಿದೆ? ಕೇವಲ 62 ರನ್ಗಳಿಗೆ ಮೊದಲ 4 ವಿಕೆಟ್ ಕಳೆದುಕೊಂಡ ಪಂಜಾಬ್ ಕಿಂಗ್ಸ್ ಅಗ್ರ ಕ್ರಮಾಂಕದ ಸಂಪೂರ್ಣ ಕುಸಿತ ಎಲ್ಲಿದೆ? ಇದು ಪಂದ್ಯದ ದಿಕ್ಕನ್ನೇ ಬದಲಾಯಿಸಿತು. ಈಗ ಪಂಜಾಬ್ ತಂಡದ ಆ ನಿರಾಸೆದಾಯಕ ಅಗ್ರ ಕ್ರಮಾಂಕದ ಕುಸಿತ ಹೇಗಿತ್ತು ಅಂತ ನೋಡೋಣ. 723 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ಗೆ ಮೊದಲ 4 ಓವರ್ಗಳಲ್ಲೇ ಬಿರುಗಾಳಿ ಅಪ್ಪಳಿಸಿತ್ತು. ಆರಂಭದ ಬೆರಳೆಣಿಕೆಯ ಓವರ್ಗಳಲ್ಲೇ RCB ಬೌಲರ್ಗಳು ಪಂಜಾಬ್ನ ಟಾಪ್ ಆರ್ಡರ್ ಅನ್ನು ಅಕ್ಷರಶಃ ಧ್ವಂಸ ಮಾಡಿದ್ರು ಅನ್ನೋದನ್ನ ಈ ಟೈಮ್ಲೈನ್ ಸ್ಪಷ್ಟವಾಗಿ ತೋರಿಸುತ್ತೆ. ಇದಕ್ಕೆ ಪ್ರಮುಖ ಕಾರಣ ಭುವನೇಶ್ವರ್ ಕುಮಾರ್ ಅವರ ಆ ಡೆಡ್ಲಿ ಸ್ವಿಂಗ್ ಬೌಲಿಂಗ್. ಪ್ರಿಯಾಂಶ್ ಆರ್ಯ ಮತ್ತು ಪ್ರಭ್ಸಿಮ್ರಾನ್ ಅದಕ್ಕೆ ಬಲಿಯಾದರೆ, ಇಂಪ್ಯಾಕ್ಟ್ ಪ್ಲೇಯರ್ ರಸಿಕ್ ದಾರ್ ಅವರ ಆಫ್ ಸ್ಟಂಪ್ ಹೊರಗಿನ ನಿಖರವಾದ ದಾಳಿಗೆ ಶ್ರೇಯಸ್ ಅಯ್ಯರ್ ವಿಕೆಟ್ ಒಪ್ಪಿಸಿದ್ರು. ಈ ಪೆಟ್ಟಿನಿಂದ ಪಂಜಾಬ್ ಎದ್ದು ಬರಲು ತುಂಬಾನೇ ಕಷ್ಟಪಡಬೇಕಾಯಿತು. ಆದ್ರೆ T20 ಕ್ರಿಕೆಟ್ ಅಲ್ವಾ, ಮ್ಯಾಚ್ ಮುಗಿಯೋವರೆಗೂ ಏನ್ ಬೇಕಾದ್ರೂ ಆಗ್ಬೋದು. ಆ ಕೊನೆಯ ಹಂತದ ರೋಚಕ ಹೋರಾಟ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೋಡೋಣ. 67 ಇದು ಕೇವಲ ನಂಬರ್ ಅಲ್ಲ, ಇದು ಶಶಾಂಕ್ ಸಿಂಗ್ ಮತ್ತು ಮಾರ್ಕಸ್ ಸ್ಟೋಯ್ನಿಸ್ ನಡುವೆ 6ನೇ ವಿಕೆಟ್ಗೆ ಮೂಡಿಬಂದ ಆಘಾತಕಾರಿ ಜೊತೆಯಾಟ. ಒಂದು ಕ್ಷಣ RCBಯಿಂದ ಪಂದ್ಯವನ್ನು ಕಸಿದುಕೊಂಡೇ ಬಿಟ್ರು ಅನ್ನೋ ರೇಂಜ್ಗೆ ಈ ಪಾರ್ಟ್ನರ್ಶಿಪ್ ಆತಂಕ ಸೃಷ್ಟಿಸಿತ್ತು. ಟೆನ್ಷನ್ ಎಷ್ಟರ ಮಟ್ಟಿಗಿತ್ತು ಅಂದ್ರೆ, ಸುಯೇಶ್ ಶರ್ಮಾ ಅವರ ಒಂದೇ ಓವರ್ನಲ್ಲಿ ಶಶಾಂಕ್ ಸಿಂಗ್ 3 ಭರ್ಜರಿ ಸಿಕ್ಸರ್ ಸಿಡಿಸಿ 20 ರನ್ ಚಚ್ಚಿದ್ರು. ಸ್ಟೋಯ್ನಿಸ್ 22 ರನ್ ಗಳಿಸಿದ್ದಾಗ ಕ್ಯಾಚ್ ಬೇರೆ ಡ್ರಾಪ್ ಆಯಿತು. ಕೊನೆಯ 24 ಎಸೆತಗಳಲ್ಲಿ ಕೇವಲ 63 ರನ್ ಬೇಕಿತ್ತು ಅಂದ್ರೆ ಪಂದ್ಯ ಯಾವ ಕಡೆಗಾದ್ರೂ ವಾಲ್ಬಹುದಿತ್ತು. ಆದರೂ RCB ಬೌಲರ್ಗಳು ತಮ್ಮ ಮೇಲಿನ ನಿಯಂತ್ರಣವನ್ನ ಕಳೆದುಕೊಳ್ಳಲಿಲ್ಲ. ಜೋಶ್ ಹ್ಯಾಸಲ್ವುಡ್ ಫುಲ್ ಟಾಸಿನಲ್ಲಿ ಸ್ಟೋಯ್ನಿಸ್ LBW ಆಗಿದ್ದು ಪಂದ್ಯಕ್ಕೆ ದೊಡ್ಡ ಬ್ರೇಕ್ ಹಾಕಿತು. ಆಮೇಲೆ ರಸಿಕ್ ದಾರ್ ಅವರ ಪ್ರಮುಖ ವಿಕೆಟ್ಗಳು. ಜೊತೆಗೆ ನಿರ್ಣಾಯಕ 19ನೇ ಓವರ್ನಲ್ಲಿ ಹ್ಯಾಸಲ್ವುಡ್ ನೀಡಿದ ಕೇವಲ 7 ರನ್ಗಳು ಪಂಜಾಬ್ನ ಗೆಲುವಿನ ಬಾಗಿಲನ್ನು ಶಾಶ್ವತವಾಗಿ ಮುಚ್ಚಿಬಿಟ್ಟವು. ಈಗ ಈ ಇಡೀ ಪಂದ್ಯದ ಅಂತಿಮ ಸಾರಾಂಶವನ್ನು ಒಮ್ಮೆ ಕಣ್ಣಾಡಿಸೋಣ. ಈ ಅಂತಿಮ ಸ್ಕೋರ್ ಕಾರ್ಡ್ ಪಂದ್ಯದ ಕಥೆಯನ್ನ ಪರ್ಫೆಕ್ಟ್ ಆಗಿ ಹೇಳುತ್ತೆ. RCB ಕಲೆ ಹಾಕಿದ 222 ರನ್ಗಳ ಗುರಿ ಪಂಜಾಬ್ಗೆ ತಲುಪಲಾಗದ ದೊಡ್ಡ ಬೆಟ್ಟವಾಗಿ ಪರಿಣಾಮಿಸಿತು. ಅವರು 199 ರನ್ ಗಳಿಸಲಷ್ಟೇ ಶಕ್ತರಾದರು. ಇಲ್ಲಿನ ನಿಜವಾದ ಹೀರೋಗಳು RCB ಬೌಲರ್ಗಳು. ಇದೊಂದು ಡಿಫೆನ್ಸಿವ್ ಮಾಸ್ಟರ್ ಕ್ಲಾಸ್ ಅಂತಲೇ ಹೇಳ್ಬೋದು. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದು 3 ವಿಕೆಟ್ ಕಿತ್ತ ರಸಿಕ್ ದಾರ್, ಆರಂಭದಲ್ಲಿ ಭುವನೇಶ್ವರ್ ಕುಮಾರ್ ಹಾಗೂ ಡೆತ್ ಓವರ್ಗಳಲ್ಲಿ ಜೋಶ್ ಹ್ಯಾಸಲ್ವುಡ್ ಅವರ ಕರಾರುವಾಗ್ ಬೌಲಿಂಗ್ ತಂಡಕ್ಕೆ ಭರ್ಜರಿ ಗೆಲುವು ತಂದುಕೊಡ್ತು.
ಈ ಭರ್ಜರಿ ಗೆಲುವಿನೊಂದಿಗೆ ತಂಡ ಪ್ಲೇಆಫ್ ಪ್ರವೇಶಿಸಿದಂತೂ ಹೌದು, ಆದರೆ ನಮ್ಮೆಲ್ಲರ ಮನಸ್ಸಿನಲ್ಲಿ ಉಳಿಯುವ ಒಂದು ಬಹುದೊಡ್ಡ ಪ್ರಶ್ನೆ ಎಂದರೆ ಮುಂಬರುವ ಕಠಿಣ ಪ್ಲೇಆಫ್ ಪಂದ್ಯಗಳಲ್ಲಿ ಅಸಲಿ ಒತ್ತಡ ಎದುರಾದಾಗ ಈ ಬೌಲಿಂಗ್ ಪಡೆ ಇದೇ ರೀತಿಯ ನಿಯಂತ್ರಣವನ್ನು ಕಾಯ್ದುಕೊಳ್ಳುತ್ತಾ? ಕಾದು ನೋಡೋಣ. ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವರದಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.